ಅಕ್ಕಂದಿರೆ ಆಹಾರ ತಯಾರಿಸಿ ಗ್ರಾಹಕರಿಗೆ ಪೂರೈಸಿ ರುಚಿಯಾದ ತಿಂಡಿ, ವೆಜ್, ನಾನ್ ವೆಜ್ ಊಟವನ್ನು ಉಣಬಡಿಸುತ್ತಿರುವ ಅಕ್ಕ ಕೆಫೆ ಕಾರವಾರದಲ್ಲಿ ಜನಪ್ರಿಯವಾಗುತ್ತಿದ್ದು, ಸರ್ಕಾರದ ಈ ಯೋಜನೆ ಅಕ್ಕ ಕೆಫೆ ನಡೆಸುತ್ತಿರುವ ಅಕ್ಕಂದಿರ ಬದುಕಿಗೂ ಭದ್ರ ಆಸರೆ ಒದಗಿಸುವಲ್ಲಿ ಯಶಸ್ವಿಯಾಗಿದೆ. ಅಕ್ಕ ಕೆಫೆಯ ಎಲ್ಲ 7 ಜನ ಪಾಲುದಾರ ಮಹಿಳೆಯರು ಒಂದೊಂದು ಜವಾಬ್ದಾರಿ ವಹಿಸಿ ಅಚ್ಚುಕಟ್ಟಾಗಿ ಕೆಫೆ ನಡೆಸುತ್ತಿರುವುದು ವಿಶೇಷವಾಗಿದೆ. ಕಾರವಾರ ನಗರದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಸಂಜೀವಿನಿ ಯೋಜನೆಯಡಿ ನೋಂದಾಯಿತ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಆಹಾರ ಪೂರೈಕೆ ಕ್ಷೇತ್ರದಲ್ಲಿ ಸುಸ್ಥಿರ ಜೀವನೋಪಾಯ ಒದಗಿಸುವ ಉದ್ದೇಶದಿಂದ ನಿರ್ಮಿಸಲಾದ ಅಕ್ಕ ಕೆಫೆಯನ್ನ ಕಳೆದ ಜೂನ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಉದ್ಘಾಟಿಸಿದ್ರು. ಅಕ್ಕ ಕೆಫೆಯಲ್ಲಿ ಇತರೆ ಹೋಟೆಲ್ಗಳಿಗೆ ಹೋಲಿಸಿದ್ರೆ ಕಡಿಮೆ ಬೆಲೆಯಲ್ಲಿ ರುಚಿಕರ ತಿಂಡಿ ತಿನಿಸುಗಳು ದೊರಕುತ್ತಿರುವುದು ವಿಶೇಷವಾಗಿದೆ. ತಹಶೀಲ್ದಾರ್ ಕಚೇರಿ ಆವರಣದಲ್ಲಿರುವುದರಿಂದ ಅಕ್ಕ ಕೆಫೆಗೆ ಹೆಚ್ಚಾಗಿ ಸರ್ಕಾರಿ ನೌಕರರು, ಅಧಿಕಾರಿಗಳು, ವಿದ್ಯಾರ್ಥಿಗಳು ಆಗಮಿಸುತ್ತಿದ್ದಾರೆ. ಇಲ್ಲಿ ಚಿಕನ್ ಊಟಕ್ಕೆ 80 ರೂಪಾಯಿ, ಮೀನು ಊಟಕ್ಕೆ 100 ರೂಪಾಯಿ ಹಾಗೂ ತರಕಾರಿ ಊಟವನ್ನ ಕೇವಲ 60 ರೂಪಾಯಿ ದರದಲ್ಲಿ ನೀಡಲಾಗುತ್ತಿದೆ. ಅಕ್ಕ ಕೆಫೆ ನಡೆಸುತ್ತಿರುವ ಪಾಲುದಾರರಲ್ಲಿ ಓರ್ವರಾದ ಕಡವಾಡದ ಸಿದ್ಧಿವಿನಾಯಕ ಸ್ವಸಹಾಯ ಗುಂಪಿನ ಸದಸ್ಯೆ ಸುಜಾತಾ ಆಚಾರಿ ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿ, ಅಕ್ಕ ಕೆಫೆ ನಮ್ಮ ಜೀವನಕ್ಕೊಂದು ಭದ್ರ ಅಡಿಪಾಯ ಹಾಕಿಕೊಟ್ಟಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಸುಜಾತಾ ಆಚಾರ್ಯ ಅಂತ. ನಾನು ಸಂಜೀವಿನಿ ಸಮೃದ್ಧಿ ಒಕ್ಕೂಟದಿಂದ ನಾನು ಸದ್ಯ ಸಿದ್ಧಿವಿನಾಯಕ ಸ್ವಸಹಾಯ ಸಂಘದಲ್ಲಿ ಮೆಂಬರ್ ಆಗಿದ್ದೇನೆ. ನಮಗಿದು ಗೌರ್ಮೆಂಟ್ನಿಂದ ನಮಗೊಂದು ಅಕ್ಕ ಕೆಫೆ ಅಂತ ಬಂದು ಸಂಜೀವಿನಿ ಇದರಲ್ಲಿ ಬಂದು ನಮಗೆ ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಸರ್ಕಾರದವರು. ಹಾಗಾಗಿ ನಾವೆಲ್ಲ 7 ಜನ ಮಹಿಳೆಯರು ಸೇರಿ ಇದರಲ್ಲಿ ನಡೆಸ್ತಾ ಇದ್ದೇವೆ. ಮತ್ತು ನಮಗೆ ಒಳ್ಳೆಯ ಲಾಭನೂ ಆಗಿದೆ. ಮತ್ತು ನಮಗೆ ನಮ್ಗೆ ಇಂಪ್ರೂವ್ಮೆಂಟ್ ಮಾಡಲಿಕ್ಕೂ ಒಂದು ಅಡಿಗಟ್ಟು ನಮಗೆ ಮಹಿಳೆಯರಿಗೆ. ಫಿಶ್ ಊಟ ಹೇಗೆ ರೇಟ್? 100 ರೂಪಾಯಿ. ಚಿಕನ್ ಊಟ 80 ರೂಪೀಸ್. ಕಡಿಮೆ 80 ರೂಪೀಸ್ ಅಂದರೆ ಸರ್ ನಮ್ಮಲ್ಲಿ ಚಿಕನ್ ಕಡಿ ಮತ್ತು ಸಾಂಬಾರು ಮತ್ತು ಅನ್ನ ರೈಸ್ ಅಷ್ಟು ಕೊಡ್ತಾ ಇದ್ದೇವೆ. ಹಾಗಾಗಿ ಎಷ್ಟು ಪೀಸ್ ಇದೆ? 5 ಪೀಸ್ ಆದರೂ ರೇಟ್ ಕಡಿಮೆ. 80 ರೂಪಾಯಿ ಕೊಡ್ತಾ ಇದ್ದೀವಿ. ಫಿಶ್ ಚಿಕನ್ ಎರಡೇ ಅಲ್ವಾ? ವೆಜ್ ಇದೆ? ವೆಜ್ ಇದೆ ಸರ್. ವೆಜ್ ಇದೆ 60 ರೂಪಾಯಿ. 60. ಅಕ್ಕ ಕೆಫೆಯ ಕಟ್ಟಡ, ಪೀಠೋಪಕರಣಗಳನ್ನು ಸರ್ಕಾರವೇ ನೀಡಿದೆ. ಪಾತ್ರೆ ಮತ್ತಿತರ ಸಲಕರಣೆಗಳು, ದಿನಸಿ ಖರ್ಚು ವೆಚ್ಚವೆಲ್ಲ ನಮ್ಮದೇ. ನಮ್ಮ ಸಂಘದಿಂದ ಸುಮಾರು 3 ಲಕ್ಷ ರೂಪಾಯಿ ಸಾಲ ಪಡೆದು ಇಲ್ಲಿ ಬಂಡವಾಳ ವಿನಿಯೋಗ ಮಾಡಿದ್ದೇವೆ. ಪ್ರತಿನಿತ್ಯದ ಖರ್ಚು ವೆಚ್ಚ, ಆದಾಯದ ಲೆಕ್ಕ ಇರಿಸುತ್ತೇವೆ. ಕಿರಾಣಿ, ತರಕಾರಿ, ಮೀನು ಸೇರಿದಂತೆ ಯಾರಿಗೆಲ್ಲ ಹಣ ನೀಡಬೇಕಾಗಿದೆಯೋ ಅವರಿಗೆ ಹಣ ನೀಡಿ ವಿದ್ಯುತ್ ಬಿಲ್ ಪಾವತಿಸಿ ಉಳಿದಂತೆ ಎಲ್ಲಾ ಖರ್ಚು ಮಿಕ್ಕುಳಿದ ಹಣದಲ್ಲಿ 3 ಲಕ್ಷ ರೂಪಾಯಿ ಸಾಲದ ಸುಮಾರು 9,000 ರೂಪಾಯಿ ಕಂತು ತುಂಬುತ್ತೇವೆ. ಉಳಿದ ಹಣವನ್ನ ಹಂಚಿಕೆ ಮಾಡಿಕೊಳ್ಳುತ್ತಿದ್ದೇವೆ ಎಂದು ವಿವರಿಸಿದ್ದಾರೆ. ಬಾಡಿಗೆ ಕೊಡಬೇಕು ಮತ್ತು ಈ ಪೀಠೋಪಕರಣಗಳನ್ನು ಸರ್ಕಾರ ಕೊಟ್ಟಿದೆ. ಹೇಗೆ? ಪೀಠೋಪಕರಣ ಎಲ್ಲ ಸರ್ಕಾರದ್ದು, ಕಟ್ಟಡನೂ ಕೂಡ ಸರ್ಕಾರ. ಪಾತ್ರೆ ಪಗಡೆ ಎಲ್ಲ ನಮ್ಮ ಗ್ಯಾಸ್ ಅವ್ರದ್ದೇ. ಸಿಲಿಂಡರ್ ಮಾತ್ರ ನಾವು ತರ್ತಾ ಇದ್ದೀವಿ. ಸಂಘದಿಂದ ಎಷ್ಟು ವಿನಿಯೋಗ ಮಾಡಿದ್ವಿ? ಸಂಘದಿಂದ ಸುಮಾರು ನಾವು ಸರ್ 3 ಲಕ್ಷ ತಗೊಂಡಿದ್ದೀವಿ. ಬೇರೆ ಇದರಿಂದ ನಾವು 3 ಲಕ್ಷ ತಗೊಂಡು ಪಾತ್ರೆಗೆ ನಮಗೆ ಅಂದರೆ ಫಸ್ಟ್ ನಮ್ಗೆ ಸ್ವಲ್ಪ ಇರಬೇಕಲ್ಲ, ಬಂಡವಾಳ ನಮ್ಮ ಕೈಯಲ್ಲಿ ಇರಬೇಕು. ಮುಂದೆ ನಾವು ಇದು ಮಾಡಬೇಕಲ್ಲ, ಹಂಗಾಕೊಂಡು 3 ಲಕ್ಷ ತಗೊಂಡಿದ್ದೇವೆ. ಈಗ ಸ್ವಲ್ಪ ಪಾತ್ರೆಗಿದ್ರೆ ಎಲ್ಲ ತಗೊಂಡು ಬಂದಿದ್ದೇವೆ ನಾವು. ನಿಮಗೆ ನೀವು ಈ ಅಕ್ಕ ಕೆಫೆಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀವಿ? ನಾವು 7 ಜನ ಕೆಲಸ ಮಾಡ್ತೀವಿ. ನಿಮ್ಮ ಸಂಘದ ಸದಸ್ಯರು? ಸಂಘದ ಸದಸ್ಯರೇ. ಇದರಲ್ಲಿ ಮಾಲೀಕರು ಯಾರು? ಎಲ್ಲರೂ ಮಾಲೀಕರೇ. ಮತ್ತು ನಿಮಗೆ ಲಾಭ ಯಾವ ರೀತಿ ಹಂಚಿಕೆ? ಲಾಭ ಅಂದ್ರೆ ಸರ್ ನಾವು ತಿಂಗಳದ ಟೋಟಲ್ ಅಮೌಂಟ್ ನಾವು ಎಲ್ಲ ದಿನದ ಎಲ್ಲ ನಾವು ಬರ್ಕೊಳ್ತೇವೆ. ಪಟ್ಟಿಯಲ್ಲಿ ಬರೆದು ಟೋಟಲ್ ಮಾಡಿ ಕಿರಾಣಿಯವರಿಗೆ ಕೊಡ್ತೇವೆ. ಕರೆಂಟ್ ಬಿಲ್, ಸಾಮಾನು ಖರೀದಿ ಮತ್ತು ತರಕಾರಿದು ಅದೆಲ್ಲ ಮಾಡಿ ಉಳಿದ ಮೀನು ಎಲ್ಲ ಅದರಲ್ಲಿ ಬಂದು ಎಲ್ಲ ತೆಗೆದು ಉಳಿದ ಲಾಭವನ್ನ ನಾವು ಡಿವೈಡ್ ಮಾಡ್ಕೊಳ್ತೇವೆ. ಮತ್ತೆ ಅದರಲ್ಲಿ EMI ಕಟ್ತಾ ಇದ್ದೀವಿ. ಎಷ್ಟು ಬರುತ್ತೆ EMI? ಸಾಧಾರಣ ನಮಗೆ ಸರ್ 9,000 ಸಮಥಿಂಗ್. ಮೇಡಮ್, ಈಗ ತಾವು ಸ್ಟಾರ್ಟ್ ಮಾಡಿದವಾಗ ಜನರ ಪ್ರತಿಕ್ರಿಯೆ ಹೇಗಿತ್ತು? ಈಗ ಹೋದಂಗೆ ಜನ ಜಾಸ್ತಿ ಆಗಿದ್ದಾರೆ. ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಸರ್. ಬೆಳಿಗ್ಗೆ ಇಡ್ಲಿ, ವಡ, ದೋಸಾ, ಬನ್ಸ್, ನೀರು ದೋಸೆ, ಪೂರಿ ಕುರ್ಮಾ, ಬಟಾಟೆ ವಡ ನೀಡಲಾಗುತ್ತಿದೆ. ತರಕಾರಿ, ಮೀನು ಹಾಗೂ ಚಿಕನ್ ಊಟವನ್ನು ಕೂಡ ನೀಡುತ್ತಿದ್ದೇವೆ. ನಮ್ಮ ಅಕ್ಕ ಕೆಫೆಗೆ ಈಗ ಒಳ್ಳೆಯ ಸ್ಪಂದನೆ ದೊರಕುತ್ತಿದೆ ಎಂದರು. ನಮ್ಮ ಸರ್ ಬೆಳಿಗ್ಗೆ ಸರ್ ನಾಷ್ಟಾ ಕೊಡ್ತೇವೆ. ಇಡ್ಲಿ, ವಡ, ದೋಸೆ, ಪೂರಿ ಕುರ್ಮಾ ಮತ್ತೆ ಬನ್ಸ್ ಭಾಜಿ, ನೀರು ದೋಸೆ, ಉದ್ದು ಮತ್ತೆ ಪ್ಲೇನ್ ದೋಸೆ, ಸೆಟ್ ದೋಸೆ, ಬಟಾಟೆ ವಡ ಮಾಡ್ತೇವೆ. ಊಟಕ್ಕೆ ಸರ್ ನಮ್ದು ಫಿಶ್ ಫ್ರೈ, ಫಿಶ್ ಮೀಲ್ಸ್ ಇರ್ತದೆ, ಚಿಕನ್ ಮೀಲ್ಸ್ ಮತ್ತೆ ಪಲಾವ್ ಕೊಡ್ತೇವೆ, ಬಿರಿಯಾನಿ ಕೊಡ್ತೇವೆ.
ಮತ್ತು ಚಿಕನ್ ಊಟ ಕೊಡ್ತೇವೆ. ಈಗ ನಿಮ್ಮಲ್ಲಿ ಬರುವ ಸರ್ಕಾರಿ ನೌಕರರು ಮತ್ತು ಒಳ್ಳೊಳ್ಳೆ ಆಫೀಸರ್ಸ್ ಜಾಸ್ತಿ ಬರ್ತಾರೆ, ಹುಡುಗಿ ಬರ್ತಾರೆ. ಜಿಲ್ಲೆಯಲ್ಲಿ ಬೇರೆ ಕಡೆ ಬೇರೆ ಕಡೆನೂ ಇದೆ. ಈಗ ಗೋಕರ್ಣದಲ್ಲಿ ಆಗುದಿದೆಯಂತೆ. ತದನಂತರ ಸರ್ ಮೊನ್ನೆ ನಾವು ನಮ್ಮದು ಇದು ಮತ್ತು ಮುರುಡೇಶ್ವರದಲ್ಲಿ ಆಗಿದೆ ಸರ್. ಸದ್ಯಕ್ಕೆ ಇದೇ ಕಾರಣಕ್ಕೆ ನಮ್ಮದು ಓಪನ್ ಆದವಾಗ ಅಲ್ಲೂ ಕೂಡ ಆಗಿದೆ. ಸೊ ನಿಮಗೆ ಇದರಿಂದ ಲಾಭ ಆಗಿದೆ ಸರ್. ಭವಿಷ್ಯನೂ ಚೆನ್ನಾಗಿದೆ, ಇಂಪ್ರೂವ್ ಆಗಿದೆ ಸರ್ ಮಹಿಳೆಯರಿಂದ. ಹೌದಲ್ಲ? ಹೌದು ಸರ್, ನಾವು ಮಹಿಳೆಯರು ಸೇರಿ ಮಾಡ್ತಾ ಇದ್ದೇವೆ ಸರ್. ನಮ್ದು ಜೆಂಟ್ಸ್ ಯಾರಿಲ್ಲ, ಓನ್ಲಿ ಲೇಡೀಸ್ ಸರ್. ಅಂದರೆ ಪ್ರತಿ ಊರಲ್ಲೂ ಒಂದೊಂದು ಅಕ್ಕ ಕೆಫೆ ಆದರೂ ಒಳ್ಳೆಯದೇ. ಹೌದು ಸರ್, ಮಹಿಳೆಯರಿಗೆ ಒಳ್ಳೆಯದು ಸರ್. ನಾನು ಅಕ್ಕ ಕಫೆಯಿಂದ, ನಾವು ಕಡವಾಡ ಒಕ್ಕೂಟದ ಸಂಜೀವಿನಿ ಒಕ್ಕೂಟದಿಂದ ನ್ಯಾಷನಲ್ ಲೈವ್ಲಿಹುಡ್ ಮಿಷನ್ ಕರ್ನಾಟಕ ಇವರಿಂದ ನಮಗೆ ಜೀವನೋಪಾಯಕ್ಕಾಗಿ ಕೊಟ್ಟಿದ್ದಾರೆ ಅಕ್ಕ ಕಫೆಯಿಂದ. ನಾವು 7 ಜನ ಮಹಿಳೆಯರು ಇಲ್ಲಿ ಕೆಲಸ ಮಾಡ್ತೇವೆ. ಒಬ್ಬರು ಕ್ಯಾಶಿಯರು, ಕುಕ್ಕು ಮತ್ತು ಎಲ್ಲ ನಾವು ಹೆಂಗಸರೇ ಎಲ್ಲರೂ ಸೇರ್ಕೊಂಡು ನಾವೇ ಮಾಡ್ತಾ ಇದ್ದೇವೆ. ಮತ್ತು ನಮ್ಗೆ ಇದರಿಂದ ಒಳ್ಳೆ ದಿವಸ ಸ್ವಲ್ಪ ಅಭಿವೃದ್ಧಿ ಆಗ್ತಾ ಇದೆ. ಒಳ್ಳೆ ರೀತಿಯಲ್ಲಿ ನಮಗೆ ಇದರಿಂದ ಒಳ್ಳೆ ಪ್ರಾಫಿಟ್ ಆಗಿದೆ. ಗೌರ್ಮೆಂಟಿಂದ ನಮ್ಗೆ ಒಳ್ಳೆ ಇದರಿಂದ ಒಂದು ನಮಗೆ ಜೀವನೋಪಾಯಕ್ಕೋಸ್ಕರ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ರಾಜೇಶ್ ವೈದ್ಯ, ಕಾರವಾರ. ನಗರಸಭೆ ಮತ್ತು ಇತರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು ಬೀದಿ ಬದಿ ವ್ಯಾಪಾರಿಗಳಿಗೆ ಕಿರುಕುಳ ನೀಡುತ್ತಿದ್ದರೆ ಹೈಕೋರ್ಟ್ ಮೆಟ್ಟಿಲೇರುತ್ತೇವೆ ಎಂದು ರಾಜ್ಯ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ಅಧ್ಯಕ್ಷ ಡಾಕ್ಟರ್ ಸಿಇ ರಂಗಸ್ವಾಮಿ ಹೇಳಿದ್ದಾರೆ. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಸ್ಥಳೀಯ ಸಂಸ್ಥೆಗಳ ಅಧೀನದಲ್ಲಿರುವ ಬೀದಿ ಬದಿ ವ್ಯಾಪಾರಿಗಳಿಗೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಕಿರುಕುಳ ನೀಡುತ್ತಿದ್ದಾರೆ. ಸರ್ಕಾರದ ಆದೇಶದಂತೆ ವ್ಯಾಪಾರಿಗಳಿಗೆ ಜಾಗ ನೀಡಬೇಕು, ಆದರೆ ಅವರು ಹೂ ಹಣ್ಣಿನ ಬುಟ್ಟಿಗಳನ್ನ ಬಿಸಾಡುತ್ತಿರುವುದು ಸರ್ಕಾರದ ನಿಯಮ ಉಲ್ಲಂಘನೆ ಎಂದರು. ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರತ್ಯೇಕ ಮಾರುಕಟ್ಟೆ ತೆರೆದ ನಂತರ ಗುರುತಿನ ಚೀಟಿ ಮತ್ತು ನಿಗದಿತ ಜಾಗ ನೀಡಬೇಕು. ತದನಂತರ ಮಾತ್ರ ಸ್ಥಳಾಂತರ ಸಾಧ್ಯ. ಆದರೆ ಕಾರವಾರದಲ್ಲಿ ಈ ನಿಯಮ ಪಾಲನೆ ಆಗುತ್ತಿಲ್ಲ. ಜೊತೆಗೆ ಸಮಿತಿಯ ನಿರ್ಧಾರದ ಪ್ರಕಾರ 3 ತಿಂಗಳಿಗೆ 1 ಸಭೆ ನಡೆಸಬೇಕಾದರೂ ಈ ನಿಯಮ ಗಾಳಿಗೆ ತೂರಲಾಗಿದೆ. ಹೊರ ಜಿಲ್ಲೆಯವರಿಗೆ ಗುರುತಿನ ಚೀಟಿ ನೀಡಬಾರದು ಮತ್ತು ನೋಂದಾಯಿತ ವ್ಯಾಪಾರಿಗಳ ಮೇಲಷ್ಟೇ ಪೊಲೀಸ್ ತಪಾಸಣೆ ನಡೆಯಬೇಕು ಎಂದರು. ನಗರಸಭೆಯಿಂದ ಮೇಳಗಳನ್ನು ಆಯೋಜಿಸಿ ಸ್ವಚ್ಛತೆ, ಆರೋಗ್ಯ ಮತ್ತು ವಿವಿಧ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯವನ್ನ ಕ್ರಮಬದ್ಧವಾಗಿ ನಡೆಸಬೇಕಾದರೂ ಸ್ಥಳೀಯ ಆಡಳಿತ ಸಂಸ್ಥೆಗಳು ಈ ನಿಯಮವನ್ನ ಪಾಲಿಸುತ್ತಿಲ್ಲ. ಈ ಕಿರುಕುಳ ಮುಂದುವರೆದರೆ ಹೈಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಲಾಗುವುದು ಎಂದು ಅವರು ಎಚ್ಚರಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದಲ್ಲಿ ಭಾರತ ದೇಶದಲ್ಲಿ 96 ಲಕ್ಷ ಜನಕ್ಕೆ ಈಗಾಗಲೇ 11,582 ಕೋಟಿ ರೂಪಾಯಿಯನ್ನ ಬೀದಿ ಬದಿ ವ್ಯಾಪಾರಿಗಳಿಗೆ ಹಣವನ್ನ ಕೊಟ್ಟಿರತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳಿಗೆ 15,000, 25,000, 50,000 ಕೊಟ್ಟಿರತಕ್ಕಂಥದ್ದು. ಅವರ ಜೀವನೋಪಾಯ ಸಂರಕ್ಷಣೆ ಮಾಡಕ್ಕೆ ಅಂತೇಳಿ ಒಂದು ಕಡೆ ಕಾನೂನು ಹೇಳುತ್ತೆ. ಅವ್ರನ್ನ ಬೀದಿ ಬದಿ ವ್ಯಾಪಾರಿಗಳ ಸಂರಕ್ಷಣೆ, ಅವ್ರ ಕುಟುಂಬವನ್ನ ನಿವಾರಣೆ ಮಾಡಬೇಕು ಅನ್ನತಕ್ಕಂಥದ್ದನ್ನ ಕಾನೂನು ಹೇಳುತ್ತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಆದ್ರೆ ಇಲ್ಲಿನ ಅಧಿಕಾರಿಗಳು ಸಂಪೂರ್ಣವಾಗಿ ಇವರ ಸಾಲವನ್ನ ಮರುಪಾವತಿ ಮಾಡೋಕ್ಕಾಗೋದಿಲ್ಲ. ಇವತ್ತು 50,000 ಸಾಲ ತಗೊಂಡಿದ್ದಾರೆ. ರಾಜ್ಯ ಸರ್ಕಾರ ಸಿದ್ದರಾಮಯ್ಯ 1 ಲಕ್ಷ ಸಾಲ ಮಂಜೂರು ಮಾಡಿದ್ದಾರೆ. ಆದರೆ ಇವತ್ತಿನ ನಗರಸಭೆ ಆಯುಕ್ತರು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಸಾಲವನ್ನ ಮರುಪಾವತಿ ಮಾಡೋ ಆತ್ಮಹತ್ಯೆಗೆ ಆದ್ರೆ ನೇರವನ್ನ ಅವರ ಕೆಲಸ ವೃತ್ತಿಗೆ ಧಕ್ಕೆ ಬರುತ್ತದೆ. ಇದನ್ನ ನಾನು ಈಗಾಗಲೇ PM ಸೋನಿಂದ ಸಾಲ ಪಡೆದುಕೊಂಡಿದ್ದಾರೆ, ಮಾರ್ಕೆಟ್ ಅಭಿವೃದ್ಧಿಪಡಿಸಬೇಕು. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ರಾಜ್ಯ ಮಹಿಳಾ ವಿಭಾಗದ ಅಧ್ಯಕ್ಷೆ ಕಾವ್ಯಶ್ರೀ ಕೆಎಸ್, ಜಿಲ್ಲಾ ಅಧ್ಯಕ್ಷ ಫಕೀರಪ್ಪ ಭಂಡಾರಿ, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಮಮತಾಜ್ ಆರ್ ಹಬೀಬ್, ಕಾರವಾರ ಬ್ಲಾಕ್ ಅಧ್ಯಕ್ಷ ಮುಸ್ತಾಕ್, ಜೀವನ್ ಆರ್ ಪೊಕಳೆ ಮತ್ತು ಇತರರು ಉಪಸ್ಥಿತರಿದ್ದರು. ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರವಾಸಿ ತಾಣಕ್ಕೆ ಒದಗಿಸಬಹುದಾದ ಅಗತ್ಯ ಕೆಲಸ ಹಾಗೂ ಅಭಿವೃದ್ಧಿ ಕುರಿತು ಶಾಸಕ ದಿನಕರ್ ಶೆಟ್ಟಿ ಪ್ರವಾಸೋದ್ಯಮ ಇಲಾಖೆ ಜಿಲ್ಲಾ ನಿರ್ದೇಶಕರೊಂದಿಗೆ ಸಭೆ ನಡೆಸಿ ನಂತರ ವಿವಿಧ ಸ್ಥಳಗಳ ಪರಿಶೀಲನೆ ಕೈಗೊಂಡರು. ಗೋಕರ್ಣ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಪಣ ತೊಟ್ಟಿರುವ ಶಾಸಕರು ಪ್ರವಾಸೋದ್ಯಮ ಇಲಾಖೆ ಸಚಿವರಿಗೆ ಗೋಕರ್ಣ ಅಭಿವೃದ್ಧಿ ಬಗ್ಗೆ ಮನವಿ ಸಲ್ಲಿಸಿದ್ರು. ಅದರಂತೆ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಯ ಯೋಜನೆಗೆ ಸರ್ಕಾರ ಮುಂದಾಗಿದ್ದು ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿದೆ. ಈ ಬಗ್ಗೆ ಶಾಸಕರು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರೊಂದಿಗೆ ಗೋಕರ್ಣ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಸಿದ್ರು. ಮೇಲಿನ ಕೇರಿಯಲ್ಲಿರುವ ಬಸ್ ತಂಗುದಾಣ ಸರಿಪಡಿಸುವುದು, ಖಾಸಗಿ ಬಸ್ ನಿಲುಗಡೆಗೊಳಿಸುವಲ್ಲಿ ಪ್ರತ್ಯೇಕ ಬಸ್ ತಂಗುದಾಣ ನಿರ್ಮಿಸುವುದು ಹಾಗೂ ಬಹುಮುಖ್ಯವಾಗಿ ವಾಹನ ನಿಲುಗಡೆ ಸಮಸ್ಯೆ ತಪ್ಪಿಸಲು ಸೂಕ್ತ ಸ್ಥಳ ಗುರುತಿಸಿ
ಪ್ರವಾಸಿ ವಾಹನ ನಿಲುಗಡೆ ಸ್ಥಳದಿಂದ ಜನರನ್ನ ಕರೆದುಕೊಂಡು ಹೋಗಲು ಬ್ಯಾಟರಿ ವಾಹನಗಳ ವ್ಯವಸ್ಥೆ ಕಲ್ಪಿಸುವ ಪ್ರಸ್ತಾವನೆ ಸಲ್ಲಿಸಲು ನಿರ್ಧರಿಸಲಾಯಿತು. ಸಾಮಾನ್ಯ ಯಾತ್ರಿಕರಿಗೆ ಯಾತ್ರಿ ನಿವಾಸ ನಿರ್ಮಾಣ, ಮುಖ್ಯ ಕಡಲ ತೀರದಲ್ಲಿ ಉದ್ಯಾನವನವನ್ನ ಗ್ರಾಮ ಪಂಚಾಯತ್ದಿಂದ ಪ್ರವಾಸೋದ್ಯಮ ಇಲಾಖೆ ಪಡೆದುಕೊಂಡು ನಿರ್ವಹಣೆ ಮಾಡುವುದು ಸೇರಿದಂತೆ ಅಗತ್ಯ ಸೌಲಭ್ಯಗಳ ಬಗ್ಗೆ ಚರ್ಚಿಸಲಾಯಿತು. ನಾವೇ ಮಾಡ್ಕೊಟ್ಟಿರೋದು ಸರ್, 8 ಕೋಟಿ ದುಡ್ಡಲ್ಲಿ ಅವಾಗ ಕೇಳಿ, ಆವಾಗ 2013-14 ನಾವೇ ಮಾಡ್ಕೊಟ್ಟಿರೋದು ನಮ್ಮ ಬಂಡೆ ದುಡ್ಡು. 8 ಕೋಟಿ ದುಡ್ಡಲ್ಲಿ ಗಾರ್ಡನ್ನು ಮತ್ತು ಶೌಚಾಲಯ, ಆಮೇಲೆ ಪಾರ್ಕಿಂಗ್ ಫೆಸಿಲಿಟಿ ಎಲ್ಲ ಮಾಡಿಬಿಟ್ಟು ಗ್ರಾಮ ಪಂಚಾಯತಿ ಡಿಪಾರ್ಟ್ಮೆಂಟಿಂದ ದುಡ್ಡು ಹಾಕಿ ಡೆವಲಪ್ ಮಾಡಿ ಮೇಂಟೈನ್ ಮಾಡಿ ಅಲ್ಲಿಂದ ಮೇಂಟೆನೆನ್ಸ್ ಬಂದಿರೋದೆಲ್ಲ ಅಮೌಂಟ್ ಈ ಗ್ರಾಮ ಪಂಚಾಯತ್ಗೆ ಸೇರ್ತದೆ. ಡಿಪಾರ್ಟ್ಮೆಂಟ್ಗೆ ಯಾವುದೇ ಭಾಗ ಕೊಟ್ಟಿಲ್ಲಲ್ಲ. ಅಲ್ಲ ಶೌಚಾಲಯ ಈಶ್ವತ್ತು ಮಾಡಿ ನಂಬರ್ ಹಾಕೊಟ್ಟಿರೋ ಹೊಸ ಕಟ್ಟಡ ಆಯ್ತು ಇವಾಗ ಹಿಂದಿದ್ದವ್ರ ಮಾಡಿದ್ರಿ. ಅದು ಶೌಚಾಲಯ ಪ್ರಕರಣ ಆಯ್ತು, ಡಿಸ್ಪ್ಯೂಟ್ ಆಯ್ತು, ಗಲಾಟೆ ಆಯ್ತು, ದುಡ್ಡು ಮಾತ್ರ ನೀವು ಹಾಕೊಡ್ತೀರಿ. ಸ್ಟಡಿ ಹಾಕಲಿಕ್ಕೆ ಒಂದು ಇನ್ಫಾರ್ಮೇಶನ್ ಕೊಡಬೇಕು. ಯಾಕಂದರೆ ಟೆಂಡರ್ ಕೊಡುವಾಗ ಸ್ಟಡಿ ಹಾಕಲಿಕ್ಕೆ ಒಂದು ಇರ್ತದಲ್ಲ, ಟೆಂಡರ್ ಮಾಡಿ ತೊಂದರೆ ಇಲ್ಲ. ಎಲ್ಲರೂ ಪಾರ್ಕಿಂಗ್ ಮಾಡಿ ಬ್ಯಾಟ್ರಿ ವಯಸ್ಸಾದವ್ರು ನಡ್ಕೊಂಡು ಹೋಗೋಕ್ಕಾಗೋದಿಲ್ಲ, ಬಸ್ಸಲ್ಲಿ ಹೋಗೋಕ್ಕಾಗೋದಿಲ್ಲ, ಎಲ್ಲ ಟೂರಿಸ್ಟ್ ಪ್ಲೇಸಲ್ಲೂ ಕೊಡ್ತಾರೆ ಸರ್. ಇದನ್ನ ಇದು ಮಾಡ್ತಾರೆ, ಟೆಂಡರ್ ಮಾಡಿ ಡಿಪಾರ್ಟ್ಮೆಂಟ್ ಅವರ ಬೆಟ್ಟ ವೆಹಿಕಲ್ ಹಾಕೊಂಡು ಗೌರ್ಮೆಂಟ್ ನಾವು ಸ್ಪಾಟ್ ಅಷ್ಟೇ ಮಾಡ್ತಾರೆ. ಇದು ಇದು ಒಂದಿಷ್ಟು ಮಾಡಿ ಅದನ್ನೆಲ್ಲ ಮಾಡೋದ್ರಿಂದ ಅವಶ್ಯ ಉಂಟು. ನಾವು ಭಾಳ ಇದರಿಂದ ತಲೆಮಾರಿನಿಂದ ಅದು ಪ್ರಶ್ನೆ ಮಾಡ್ತೇವೆ, ನಾವೆಲ್ಲೂ ಹೋಗ್ಬೇಕು ಮಾಡಲೇಬೇಕಲ್ಲ. ಅಗತ್ಯ ಸೌಲಭ್ಯ ಒದಗಿಸುವ ಸ್ಥಳದ ಪ್ರಸ್ತುತ ಸ್ಥಿತಿಗತಿಯನ್ನ ಖುದ್ದು ಶಾಸಕರು ವೀಕ್ಷಿಸಿದ್ರು. ಮೇಲಿನಕೇರಿ ಎಪಿಎಂಸಿ ಪ್ರಾಂಗಣ ಜಾಗದಲ್ಲಿ ವಾಹನ ನಿಲುಗಡೆ ಹಾಗೂ ಸ್ವಚ್ಛತೆ ಬಗ್ಗೆ ಸರಿಯಾಗಿ ಕ್ರಮ ಕೈಗೊಳ್ಳಲು ಸೂಚಿಸಿ ಬಸ್ ತಂಗುದಾಣ ನಿರ್ಮಿಸುವ ಬಗ್ಗೆ ಚರ್ಚಿಸಿದ್ರು. ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣಕ್ಕೆ ತೆರಳಿ ಅಲ್ಲಿನ ಅವ್ಯವಸ್ಥೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಸಂಬಂಧಿಸಿದ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಸರಿಪಡಿಸಲು ಆದೇಶಿಸಿದ್ರು. ಮುಖ್ಯ ಕಡಲ ತೀರದಲ್ಲಿ ಭೇಟಿ ನೀಡಿದ ವೇಳೆ ಅಂಗಡಿ ಮುಂಗಟ್ಟು ರಸ್ತೆ ಅತಿಕ್ರಮಿಸಿರುವುದನ್ನು ಗಮನಿಸಿದ ಶಾಸಕರು ಕೂಡಲೇ ತೆರವುಗೊಳಿಸುವಂತೆ ಅಂಗಡಿಕಾರರಿಗೆ ಸೂಚಿಸಿ ಈ ರೀತಿ ರಸ್ತೆಯನ್ನ ಆಕ್ರಮಿಸಿರುವವರ ಮೇಲೆ ಕ್ರಮ ತೆಗೆದುಕೊಳ್ಳುವಂತೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಸೂಚಿಸಿದ್ರು. ಗೋಕರ್ಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಮನವಿಯನ್ನ ನಾನು ಪ್ರವಾಸೋದ್ಯಮ ಸಚಿವರಾದಂಥ ಶ್ರೀಮಾನ್ ಎಚ್ ಕೆ ಪಾಟೀಲ್ ಅವರಿಗೆ ಕೊಟ್ಟಿದ್ದೆ. ಹೀಗಾಗಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಉತ್ತರ ಕನ್ನಡ ಜಿಲ್ಲೆಯ ಡೆಪ್ಯೂಟಿ ಡೈರೆಕ್ಟರ್ ಆದಂತಹ ಶ್ರೀಮತಿ ಮಂಗಲಾ ಭಟ್ರವರು ಬಂದಿದ್ದಾರೆ. ನಮ್ಮ ಜೊತೆಗೆ ಗೋಕರ್ಣ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಸುಮನಾ ಗೌಡ್ರು ಮತ್ತು ಎಲ್ಲ ಗೋಕರ್ಣ ಗ್ರಾಮ ಪಂಚಾಯತ್ ಗೌರವಾನ್ವಿತ ಸದಸ್ಯರು ಎಲ್ಲರೂ ಹಾಜರಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಪ್ರದೇಶಗಳನ್ನ ನಾವು ವೀಕ್ಷಣೆನ ಮಾಡಿ ಬಂದಿದ್ದೇವೆ. ಕೆಲವಷ್ಟು ಪ್ರವಾಸೋದ್ಯಮ ಇಲಾಖೆಯಿಂದಲೇ ತಾನು ಮಾಡಿಸ್ಕೊಡ್ತೇನೆ ಅನ್ನುವಂತ ಮಾತನ್ನ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಹೇಳಿದ್ದಾರೆ. ಅದರ ಹೊರತಾಗಿ ನಮಗೆ 3 ಕೋಟಿಯ ಪ್ರಸ್ತಾವನೆಯನ್ನು ಕಳಿಸಲಿಕ್ಕೆ ತಿಳಿಸಿದ್ರು. ಹೀಗಾಗಿ ಕೆಲವಷ್ಟು ರಸ್ತೆ ಮತ್ತು ಗಾರ್ಡನ್ ಸುಲಭ ಶೌಚಾಲಯ ಗೋಕರ್ಣಕ್ಕೆ ಎಷ್ಟು ಕೋಟಿ ಕೊಟ್ಟರು ಕಡಿಮೆನೆ, ಸಾಧ್ಯನೇ ಆಗ್ತಾ ಇಲ್ಲ ಹಣದಿಂದ. ಆದ್ರೆ ಬಂದಂತ ಹಣದಲ್ಲಿ ಸರಿಯಾಗಿ ವಿನಿಯೋಗವನ್ನ ಮಾಡಿ ಪ್ರವಾಸಿಗರಿಗೆ ಅನುಕೂಲ ಆಗಬೇಕು ಅನ್ನುವಂತ ದೃಷ್ಟಿಕೋನದಿಂದ ಈ ಎಲ್ಲ ಕಾಮಗಾರಿಯನ್ನ ಮಾಡಬೇಕು ಅನ್ನುವಂತ ಒಂದು ನಿರ್ಣಯವನ್ನ ನಾನು ಮಾಡಿದ್ದೇನೆ. ಅದಕ್ಕೆ ಪ್ರವಾಸೋದ್ಯಮ ಇಲಾಖೆಯವರು ಸಾಥ್ ಕೊಡ್ತಾರೆ ಅನ್ನುವಂತ ಒಂದು ವಿಶ್ವಾಸ ಇದೆ. ಇದಕ್ಕಿಂತ ಹೆಚ್ಚು ಬಹುಶಃ ನಮಗೊಂದು 100 ಕೋಟಿ ಕೊಟ್ಟರೆ ಬಹುಶಃ ಗೋಕರ್ಣನ ಒಂದು ಅತ್ಯುತ್ತಮವಾದಂತಹ ರಾಜ್ಯ ಮಟ್ಟದ ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಬಂದಂತ ಹಣದಲ್ಲೇ ಸರಿಯಾದ ಕಾಮಗಾರಿಯನ್ನ ಮಾಡಬೇಕು ಅನ್ನುವಂಥದ್ದನ್ನ ವಿಚಾರ ಮಾಡಿದ್ದೇನೆ. ಇದರ ಪ್ರಸ್ತಾವನೆ ಈಗ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಕಳಿಸಿದ ನಂತರ ಮುಂದಿನ ದಿವಸದಲ್ಲಿ ನಾನು ಅದಕ್ಕೆ ಫಾಲೋಅಪ್ ಮಾಡಿ ತಂದು ಗೋಕರ್ಣದ ಅಭಿವೃದ್ಧಿ ಬಗ್ಗೆ ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನ ನಾನು ಅಧಿಕಾರಿಗಳು ಮತ್ತು ಪಂಚಾಯತ್ ಸದಸ್ಯರ ಜೊತೆ ಚರ್ಚೆ ಮಾಡಿ ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನಾ ಗೌಡ, ಸದಸ್ಯರಾದ ಗಣಪತಿ ನಾಯ್ಕ್, ಸತೀಶ್ ದೇಶಭಂಡಾರಿ, ಲಕ್ಷ್ಮೀಶ್ ಗೌಡ, ಪ್ರಭಾಕರ್ ಪ್ರಸಾದ್, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿಎ ಪಟಗಾರ್, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಶೆಟ್ಟಿ,
ಕುಮಾರ್ ಮಾರ್ಕಾಂಡೆ, ಜಗದೀಶ್ ಅಂಬಿಗ, ಜಯರಾಮ್ ಹೆಗಡೆ ಮತ್ತಿತರರು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಪುರಾಣ ಪ್ರಸಿದ್ಧ ಗೋಕರ್ಣ ಕ್ಷೇತ್ರದ ವಿವಿಧೆಡೆ ದತ್ತಾತ್ರೇಯ ಜಯಂತಿಯನ್ನ ಗುರುವಾರ ಸಂಭ್ರಮದಿಂದ ಆಚರಿಸಲಾಯಿತು. ಮಹಾಬಲೇಶ್ವರ ಮಂದಿರದ ಆವರಣದಲ್ಲಿರುವ ದತ್ತ ಮಂದಿರದಲ್ಲಿ ವಿಶೇಷ ಪೂಜೆ, ದೀಪಾರಾಧನೆ, ಮಹಾಮಂಗಳಾರತಿ, ಪ್ರಸಾದ ವಿತರಣೆ ನಡೆಯಿತು. ವೇದಮೂರ್ತಿ ಕಾರ್ತಿಕ್ ಅಡಿ ಪೂಜಾ ಕೈಂಕರ್ಯ ನೆರವೇರಿಸಿದ್ರು. ದೇವಾಲಯದ ವ್ಯವಸ್ಥಾಪಕರು, ಸಿಬ್ಬಂದಿಗಳು, ಭಕ್ತರು ಪಾಲ್ಗೊಂಡಿದ್ರು. ಇದರಂತೆ ಕೋಟಿ ತೀರ್ಥಕ್ಕೆ ತೆರಳುವ ಮಾರ್ಗದಲ್ಲಿರುವ ದತ್ತಾತ್ರೇಯ ದೇವಸ್ಥಾನದಲ್ಲಿ ಮುಂಜಾನೆಯಿಂದ ಭಕ್ತರು ಆಗಮಿಸಿ ದೇವರ ದರ್ಶನ, ಪೂಜೆ ನೆರವೇರಿಸಿದ್ರು. ವಿಶೇಷ ಪೂಜೆ ಸೇರಿದಂತೆ ವಿವಿಧ ದೈವಿಕ ಕಾರ್ಯಗಳು ಜರುಗಿತು. ವೇದಮೂರ್ತಿ ಪ್ರಕಾಶ್ ಅಂಬೇಕರ್ ಪೂಜಾ ಕೈಂಕರ್ಯ ನೆರವೇರಿಸಿದ್ರು. ಇನ್ನು ಗೋಕರ್ಣ ಸುತ್ತಮುತ್ತಲಿನ ದತ್ತಾತ್ರೇಯ ಮಂದಿರದಲ್ಲಿ ವಿಶೇಷ ಪೂಜೆ ನೆರವೇರಿತು. ಪರಿಸರ ಸಂರಕ್ಷಣೆಯ ಸಂದೇಶ ಸಾರುವ ಉದ್ದೇಶದಿಂದ ನೇಪಾಳದಿಂದ ಭಾರತದೆಲ್ಲೆಡೆ ಸಾವಿರಾರು ಕಿಲೋಮೀಟರ್ಗಳ ಸೈಕಲ್ ಯಾತ್ರೆ ಕೈಗೊಂಡಿರುವ ಬಿಹಾರ ಮೂಲದ ಯುವಕ ಕಾರವಾರಕ್ಕೆ ತಲುಪಿದ್ದಾನೆ. ನೇಪಾಳದಿಂದ ಯಾತ್ರೆಯನ್ನ ಆರಂಭಿಸಿದ ಲಾಲಕೃಷ್ಣ ಎಂಬ ಯುವಕ ಈಗಾಗಲೇ 8,000 ಕಿಲೋಮೀಟರ್ ಸೈಕಲ್ ಮೂಲಕ ಪ್ರವಾಸ ಮಾಡಿ ಬಿಹಾರ, ಉತ್ತರಾಖಂಡ್, ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ರಾಜಸ್ಥಾನ್, ಗುಜರಾತ್, ಗೋವಾ ರಾಜ್ಯಗಳ ಮೂಲಕ ಪ್ರಯಾಣಿಸಿ ಕಾರವಾರ ಪ್ರವೇಶಿಸಿದ್ದಾನೆ. ಟಾಗೋರ್ ಬೀಚ್ನಲ್ಲಿ ವಾಸ್ತವ್ಯ ಹೂಡಿ ಪ್ರವಾಸಿಗರಿಗೆ ಗಿಡ ನೆಡುವ ಮಹತ್ವ ಹಾಗೂ ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾನೆ. 6 ತಿಂಗಳಿನಿಂದ ನಿರಂತರ ಸೈಕಲ್ ಸಂಚಾರದಲ್ಲಿರುವ ಈ ಯುವಕ ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ, ಛತ್ತೀಸ್ಗಢ ರಾಜ್ಯಗಳ ದಾರಿ ಹಿಡಿದು ಮರಳಿ ಬಿಹಾರದಲ್ಲಿ ತನ್ನ ಯಾತ್ರೆಯನ್ನ ಸಂಪೂರ್ಣಗೊಳಿಸಲಿದ್ದಾನೆ. ಪ್ರತಿ ಸ್ಥಳದಲ್ಲಿ ಪರಿಸರ ರಕ್ಷಣೆಯ ಅಗತ್ಯತೆ ಮತ್ತು ಗಿಡ ಬೆಳೆಸುವ ಮಹತ್ವವನ್ನ ಸಾರ್ವಜನಿಕರಿಗೆ ತಿಳಿಸುವುದು ಈ ಯಾತ್ರೆಯ ಪ್ರಮುಖ ಉದ್ದೇಶವಾಗಿದೆ. मैं साइकिल स्टार्ट की है पशुपतिनाथ नेपाल से। मैं हूँ बिहार का, पर मैंने बिहार आए, बिहार से उत्तराखंड, अयोध्या, उत्तराखंड बद्रीनाथ, केदारनाथ होके मैं दिल्ली आए, दिल्ली से हिमाचल, हिमाचल से लद्दाख, लद्दाख से कश्मीर, जम्मू, अमृतसर, राजस्थान, द्वारिका, द्वारिका, सोमनाथ सब होके मैं सूरत से महाराष्ट्र होके गया होके अभी मैं पहुंचा हूँ कर्नाटक। पूरा भारत, संपूर्ण भारत साइकिलिंग यात्रा कर रहा हूँ और साथ साथ में ये बोल के कर रहा हूँ कि मैं सेव द इन्वायरमेंट, सेव भारत बोल के और पेडल फॉर पीस बोल के मैं साइकिलिंग कर रहा हूँ। साथ में 4 धाम भी कर रहा हूँ। मोर देन 8,000 किलोमीटर मैंने पार कर चुका हूँ। ट्रक से फिर मैं यहाँ से जाऊँगा केरला, केरला से मैं जाऊँगा कन्याकुमारी, कन्याकुमारी से तमिलनाडु होके फिर ऊपर आंध्रा, उड़ीसा, सिक्किम तक में ये पूरा भारत का जितना मैप है मैं सब कवर। ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ಪುಣೆ ಹೃದ್ರೋಗಿಗಳಿಗೆ ಕಾರವಾರದಲ್ಲಿ ಚಿಕಿತ್ಸೆ ಲಭ್ಯ. ಬಹುಜನರ ಬೇಡಿಕೆಯ ಮೇರೆಗೆ ಕಳೆದ 25 ವರ್ಷಗಳಿಂದ ಸುಮಾರು 30,000 ಹೃದ್ರೋಗಿಗಳಿಗೆ ಚಿಕಿತ್ಸೆ ನೀಡಿದ ಪ್ರತಿಷ್ಠಿತ ಸಂಸ್ಥೆ ಪುಣೆಯ ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ವತಿಯಿಂದ ಹೃದಯ ಚಿಕಿತ್ಸಾ ಶಿಬಿರವು ನಡೆಯಲಿದೆ. ಇದೇ ಬರುವ ಡಿಸೆಂಬರ್ 6 ಶನಿವಾರ ಹಾಗೂ ಡಿಸೆಂಬರ್ 7 ಭಾನುವಾರದಂದು ಕಾರವಾರದ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ 2ನೇ ಮಹಡಿಯಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಶಿಬಿರ ಆರಂಭವಾಗಲಿದೆ. ಮನೆ ಬಾಗಿಲಲ್ಲಿ ಚಿಕಿತ್ಸೆ ನೀಡಿ 3D ವ್ಯಾಸ್ಕ್ಯುಲರ್ ಟೆಕ್ ಮೂಲಕ ಸ್ಕ್ಯಾನಿಂಗ್, ಆಯುರ್ವೇದಿಕ ಔಷಧದಿಂದಲೇ ಹೃದಯ ಸಂಬಂಧಿ ಕಾಯಿಲೆ ನಿವಾರಣೆ, ಮಯೋಡ್ರಾಪ್ಸ್ ಎಕ್ಸೆಲ್ ಔಷಧವೂ ಲಭ್ಯ. ಇದು ಕಾರವಾರದಲ್ಲಿ ನಡೆಯುವ 7ನೇ ವರ್ಷದ ಶಿಬಿರವಾಗಿದೆ. ಸೀಮಿತ ಜನರಿಗೆ ಮಾತ್ರ ಅವಕಾಶ ಲಭ್ಯವಾಗಲಿದ್ದು, ಹೆಸರು ನೋಂದಾವಣೆಗಾಗಿ ಸಂಪರ್ಕಿಸಿ ಜಗದೀಶ್ ನಾಯ್ಕ್, ಮೊಬೈಲ್ ನಂಬರ್ 7020642285. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.